ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಶುರ್ವಸ್ತಿ. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಸ್ಥಳ ವಿರೋಧಿಸಿ 5ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಶನಿವಾರ 4ನೇ ದಿನದ ಸತ್ಯಾಗ್ರಹವು ತಾಳಿಕೋಟೆಯ ರಾಜವಾಡೆಯ ಎಲ್ಲ ಸಮಾಜದ ವತಿಯಿಂದ ರಾಜವಾಡೆಯ ಎಲ್ಲ ಸಮಾಜದ ಹಿರಿಯರ ವತಿಯಿಂದ ಈ ಹೋರಾಟ ಸಂಪೂರ್ಣ ಬೆಂಬಲಿಸಿ ಸತ್ಯಾಗ್ರಹ ನಡೆಸಿದರು. ಹೋರಾಟ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಶರಥ್ ಸಿಂಗ್ ಮನಗುಳಿ ಮಾತನಾಡಿ, ಈಗಾಗಲೇ ಪ್ರಜಾಸೌಧ ನಿಗದಿಪಡಿಸಿದ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 4-5 ಕಿಲೋಮೀಟರ್ ದೂರವಿದ್ದು ಕಾರಣ ವೃದ್ಧರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ರೈತಾಪಿ ವರ್ಗದವರಿಗೆ ತುಂಬ ಅನಾನುಕೂಲವಾಗುವುದರಿಂದ ಪಟ್ಟಣದಲ್ಲಿಯೇ ಸಾಕಷ್ಟು ಸರ್ಕಾರಿ ಜಾಗಗಳು ಇರುವುದರಿಂದ ಪ್ರಜಾಸೌಧ ಮಾಡಬೇಕು ಎಂದು ಹೇಳಿದರು. ಈಗ ನಿಗದಿಪಡಿಸಿದ ಸ್ಥಳ ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಹಾಗೂ ನಮಗೆ ನ್ಯಾಯ ಒದಗಿಸುವವರೆಗೆ ಈ ಹೋರಾಟ ಕೈಬಿಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ರಾಜವಾಡೆ ಹಿರಿಯರಾದ ಸಿದ್ದನಗೌಡ ಸಂಗನಗೌಡ ಪಾಟೀಲ್, ಬಸನಗೌಡ ಗೌಡಪ್ಪಗೌಡ ಪಾಟೀಲ್, ಬಸವರಾಜ್ ಆದಪ್ಪ ಕಶೆಟ್ಟಿ, ಅಂಬಾಜಿ ಜಾಧವ್, ಶರಣಗೌಡ ಗೊಟಗುಣಕಿ, ಲಂಕೇಶ್ ಪಾಟೀಲ್, ಶಿವಾಜಿ ಶೇವಳ್ಕರ್, ರಾಘು ಮಾನೆ, ಬಮ್ಮು ಸುರ್ಪುರ್, ಕಸ್ತೂರಿ ಚಂದ್ ಪ್ರಥಮ್ ಶೆಟ್ಟಿ, ಹೋರಾಟ ಸಮಿತಿಯ ಅಧ್ಯಕ್ಷರಾದ ದಶರಥ್ ಸಿಂಗ್ ಮನಗುಳಿ, ಎಸ್.ಬಿ. ಕಟ್ಟಿಮನಿ, ಆರ್.ಎಸ್. ಪಾಟೀಲ್ ಕೂಚ್ಬಾಳ್, ಮುತ್ತಪ್ಪ ಚಮಲಾಪುರ್, ಕಾಶಿನಾಥ್ ಮುರಾಳ್, ಮುರುಗೆಪ್ಪ ಸರ್ಶೆಟ್ಟಿ, ಮಾಸೂಮ್ ಸಾಬ್ ಕೆಂಬಾವಿ, ಮೆಹಬೂಬ್ ಚೋರ್ಗಸ್ತಿ, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಹಜೇರಿ, ಪ್ರಕಾಶ್ ಹಜೇರಿ, ಮುದುಕಪ್ಪ ಬಡಿಗೇರ್, ಮಹೇಶ್ ಚಲವಾದಿ, ಮುಸ್ತಫಾ ಚೌಧರಿ, ಅಮಿತ್ ಮನಗುಳಿ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ಸುರೇಶ್ ಹಜೇರಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೆನಾಳ್, ಸದ್ದಾಂ ಹುಸೇನ್ ಬೀಳಿಗಿ, ರಾಜು ಹಜೇರಿ, ಮಾನ್ಸಿಂಗ್ ಕೊಕಟ್ನೂರ್, ನಿಂಗನಗೌಡ ದೇಸಾಯಿ, ಕೇಸರ್ ಸಿಂಗ್ ಹಜೇರಿ, ಪ್ರಸಾದ್ ತಿವಾರಿ, ನಿತಿನ್ ಬಿಜಾಪುರ್, ಸಿರಸ್ಕುಮಾರ್ ಹಜೇರಿ, ಚಂದ್ರು ಯಮನಪ್ಪ ಗುರುಗುಂಡಕಿ, ರಾಜು ದೆಗನಾಳ್, ಹನುಮಾನ್ ಸಿಂಗ್ ದೇವಿ, ಮಲ್ಲಿಕಾರ್ಜುನ್ ಮದರಿ, ಚೆನ್ನಪ್ಪ ದೇಸಾಯಿ ಹಾಗೂ ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ವರದಿ ನಜೀರ್ ಚೋರ್ಗಸ್ತಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ. ಅಮಿತ್ ಮನಗುಳಿ, ತಿಪ್ಪಣ್ಣ ಸಜ್ಜನ್ ಪಾಲ್ಗೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸಿ ದೇವಿ ನಮನಗಳನ್ನು ಸಲ್ಲಿಸ್ತೇನೆ. ಈ ಒಂದು ಹೋರಾಟದ ಉದ್ದೇಶ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಜಾಸೌಧವನ್ನ ಕಟ್ಟಡ ನಿರ್ಮಾಣ ಮಾಡುವುದಕ್ಕಾಗಿ ಆ ಒಂದು ಸ್ಥಳವನ್ನ ಮೈಲೇಶ್ವರ ಗ್ರಾಮದ ಹತ್ತಿರದಲ್ಲಿರ್ತಕ್ಕಂಥ ಜಾಗೆಯನ್ನ ಪರಿಶೀಲಿಸಿ ಈಗಾಗಲೇ ಪ್ರಜಾಸೌಧವನ್ನ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆ ಒಂದು ಜಾಗವನ್ನ ತಾಳಿಕೋಟೆ ಪಟ್ಟಣದಿಂದ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿರೋದಕ್ಕಾಗಿ ಆ ಸ್ಥಳವನ್ನ ಸೂಕ್ತವಿಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧವನ್ನ ನಿರ್ಮಿಸಬೇಕೆಂದು ಒತ್ತಾಯಿಸಿ ಇವತ್ತಿನ ದಿವಸ ನಾವು 4ನೇ ದಿನಕ್ಕೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದು ಯಾವ ಒಬ್ಬ ಪಕ್ಷದ ವಿರುದ್ಧವಾಗಲಿ, ಒಂದು ವ್ಯಕ್ತಿಯ ವಿರುದ್ಧ ಆಗಲಿ, ಒಂದು ಸಮುದಾಯದ ವಿರುದ್ಧ, ಒಂದು ಧರ್ಮದ ವಿರುದ್ಧ ಹೋರಾಟ ಅಲ್ಲ. ಇದು ನಮ್ಮ ಸ್ವಾಭಿಮಾನದ ಹೋರಾಟ, ಒಂದು ಪ್ರಜಾಸೌಧ ನಿರ್ಮಾಣಕ್ಕಾಗಿ ಹೋರಾಟ. ತಾಳಿಕೋಟೆಯ ತಾಲೂಕಿನ ಸರ್ವರಿಗೂ ಕೂಡ ಅನುಕೂಲವಾಗಲಿ ಅಂತ ದೃಷ್ಟಿ ಇಟ್ಕೊಂಡು ಇವತ್ತೊಂದು ದಿವಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಚಾನೆಲ್ ಡಿಎಂಎಸ್ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶಾಂತಿ ರೀತಿಯವಾಗಿ 4ನೇ ದಿನಕ್ಕೆ ಇವತ್ತು ಮುಕ್ತಾಯಗೊಂಡು ಪ್ರತಿದಿನ ತಾಳಿಕೋಟೆಯ ಎಲ್ಲ ಸಮುದಾಯದ ಮುಖಂಡರುಗಳು ಪ್ರತಿದಿನ ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ಈ ಒಂದು ಹೋರಾಟದ ಉದ್ದೇಶ ಸುಮಾರು 4-5 ಕಿಲೋಮೀಟರ್ ಆಗಿದ್ದರಿಂದ ಮಹಿಳೆಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ಇದು ಕಟ್ಟಡದ ನಿರ್ಮಾಣ ಆಯ್ಕೆ ಮಾಡಿರುವ ಸ್ಥಳ ದೂರವಾಗುತ್ತೆ. ಹಾಗಾಗಿ ತುಂಬಾ ಕಷ್ಟಕರ
ಜೀವನ ನಡೆದಿರೋದ್ರಿಂದ ತಾಳಿಕೋಟೆ ಪಟ್ಟಣದಲ್ಲಿಯೇ ನಿರ್ಮಿಸಬೇಕು. ಹಾಗಾಗಿ ತಾಳಿಕೋಟೆಯ ಜನತೆಗೆ ಅನುಕೂಲವಾದಂತೆ ಈಗಾಗಲೇ ನಮ್ಮ ಹೋರಾಟ ಸಮಿತಿಯ ಕೆಲವೊಂದಿಷ್ಟು ಜಾಗಗಳನ್ನ ಆಯ್ಕೆ ಮಾಡಿದರೆ. ಈಗ ಐಬಿ ಆಗಿರ್ಬೋದು, ಹಳೆ ಕೆಇಬಿ ಆಗಿರ್ಬೋದು, ಮತ್ತು ಆಶ್ರಯ ಕಾಲೋನಿಯಲ್ಲಿರ್ತಕ್ಕಂಥ ಕೆರೆಯ ಜಾಗ ಆಗಿರ್ಬೋದು, ಮತ್ತು ಹಳೆಯ ಮುನ್ಸಿಪಾಲಿಟಿ, ಹೀಗೆ ಹಲವಾರು ಕೆಲವೊಂದಿಷ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗಗಳನ್ನ ಗುರುತಿಸಿದರೆ ಆ ಜಾಗಗಳನ್ನ ಸರಿಯಾಗಿ ಪರಿಶೀಲಿಸಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧವನ್ನ ನಿರ್ಮಿಸಬೇಕು ಅಂತ ನಾವು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತೇವೆ. ಹಾಗಾಗಿ ಈ ಒಂದು ಧರಣಿ ಸತ್ಯಾಗ್ರಹವನ್ನ ಉದ್ದೇಶಿಸಿ ಕಾಶಿನಾಥ್ ಮುರಾಳ್ಕರ್ ಅವರು ಮಾತನಾಡಬೇಕಂತ ನಾನು ನಿಂತ್ಕೊಳ್ತೇನೆ. ಸತ್ಯಾಗ್ರಹ ಇವತ್ತ 4ನೇ ದಿನದ ಮುಕ್ತಾಯದ ಹಂತದಲ್ಲಿದೆ. 4ನೇ ದಿನದ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ನಮ್ಮ ರಾಜವರೆಯ ಎಲ್ಲ ಸಹೋದರರಿಗೆ ಸಮಿತಿ ವತಿಯಿಂದ ಮೊದಲು ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೇಡಿಕೆಗಳು ಅಂತಲ್ಲ, ನಮ್ಮ ಬೇಡಿಕೆ ಒಂದೇ ಒಂದದ. ಈಗಾಗಲೇ ಸಾಕಷ್ಟು ಸಲ ಪ್ರತಿನಿತ್ಯ ಹೇಳಿದ್ದೇವೆ. ಆ ಬೇಡಿಕೆ ಕುರಿತು ಇನ್ನೇ ದಿವಸ ನಮ್ಮ ಸತ್ಯಾಗ್ರಹ ಸ್ಥಳಕ್ಕೆ ತಹಶೀಲ್ದಾರ್ ಮೇಡಮ್ ಅವರು ಆಗಮಿಸಿದ್ರು. ಅವರು ನಮ್ಮೊಂದಿಗೆ ಮಾತಾಡಿ ಕೇಳಿದ್ರು, ಯಾಕೆ ಏನು ಇಲ್ಲ, ಜಾಗ ಮೊದಲು ರದ್ದಾಗಬೇಕು. ಜಾಗ ರದ್ದಾಗಿ ಹೊಸದೇನು ನಾವು ತಿಳಿಸಿದ್ವಿ, ಅದ್ರಲ್ಲಿ ಒಂದು ಯಾವ್ದಾದ್ರು ಜಾಗ ಆಯ್ಕೆ ಆಗ್ಬೇಕು. ಅಷ್ಟೇ ನಮ್ಮ ಚಿಂತಾನ ನಾವು ಧರಣಿಯಿಂದ ಕೈ ಬಿಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅವರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ 5 ಜಾಗವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಕೊಡ್ಲಿಕ್ಕಿರೋ ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಸಂಖ್ಯೆ ಏನಾದ್ರೆ ಅವ್ರು ಈಗಾಗಲೇ ಹೇಳ್ಯಾರ. ಆಯ್ತು, ಇನ್ನೂ ಸೇರಿದಂಗೆ ಅವಾಗ 2-3 ಜಾಗ ಸಲ್ಲಿಸ್ರಿ, ಒಟ್ಟು ಕೂಡ ಹೋರಾಟ ಸಮಿತಿಯಾಗಿ ನೀವು ಗುರುತಿಸ್ರಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ದಾರೆ ನೋಡೋಣ. ಈಗ ಮತ್ತು ನಾವು 4ನೇ ದಿನ 4ನೇ ದಿನ 5ನೇ ದಿನ ಅಂಬಿಗರ ಚೌಡೆ ಸಮಾಜದವರು ಹೆಚ್ಚಿನ ಸಂಖ್ಯೆ ಒಳಗ ಅಂಬೇಡ್ಕರ್ ಸರ್ಕಲ್ನಿಂದ ಅದಕ್ಕೆ ಬೆರಳಿನ ಮುಖಾಂತರ ಅಂಬೇಡ್ಕರ್ ಸರ್ಕಲ್ನಿಂದ ಕತ್ರಿ ಬಜಾರು ಶಿವಾಜಿ ಚೌಕ್ ಮುಖಾಂತರ ಬಸ್ ಸ್ಟ್ಯಾಂಡ್ ಮುಂದಾಯ್ತು ಈ ಸ್ಥಳಕ್ಕೆ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆ ನಾವು ಭವ್ಯವಾದ ಸ್ವಾಗತವನ್ನು ಕೋರೋಣ. ಬೆಳಗ್ಗೆ 10 ಗಂಟೆಗೆ ಎಲ್ಲ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಅವರುಗಳೆಲ್ಲರೇ ಈ ಸಮಿತಿಗೆ ಬಂದು ಅವ್ರಿಗೆ ಪ್ರಾರಂಭದ ಚಾಲನೆಯನ್ನು ಕೊಡ್ಬೇಕಂತ ಕಮಿಟಿಯವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. ಈಗಾಗಲೇ ಅವರು ಸಾಕಷ್ಟು ಸಂಪರ್ಕವನ್ನು ಮಾಡಿದ್ದಾರೆ, ಕನ್ಸರ್ಟಿಗೆ ಹಾಕಿದ್ದಾರೆ. ಎಲ್ಲರಿಗೆ ವಿನಂತಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾರೆ. ಸರಿಯಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.